ಬಾಲಿವುಡ್ನಲ್ಲಿ ಸಖತ್ ಸೌಂಡ್ ಮಾಡ್ತಿರುವ ಚಿತ್ರ ಅಂದ್ರೆ ಇತ್ತೀಚಿನ ಚಿತ್ರ ಅಂದ್ರೆ ಧುರಂಧರ್ 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಹೊಸ ದಾಖಲೆಯನ್ನ ಮಾಡಿದೆ. ಈ ಚಿತ್ರದ ನಾಯಕ ನಟ ರಣವೀರ್ ಸಿಂಗ್ ಕೂಡ ಫುಲ್ ಖುಷಿಯಾಗಿದ್ದಾರೆ. ಆದರೆ ಅವರ ಸಂತೋಷ ಇನ್ಮುಂದೆ ಇರೋದಿಲ್ಲ ಅನ್ನಿಸ್ತಿದೆ. ಅದಕ್ಕೆ ಕಾರಣ ಅವರ ಮೇಲೆ ದಾಖಲಾಗಿರುವಂತಹ ಕೇಸ್ ಫುಲ್ ಹೈಪ್ ಮಾಡಿದೆ. ಬಾಲಿವುಡ್ ನಟನಿಗೆ ಬೆಂಗಳೂರು ಪೊಲೀಸರು ನೋಟಿಸ್ಗೆ ಉತ್ತರಿಸಲು ಬರ್ತಾರಾ ರಣವೀರ್ ಸಿಂಗ್? ಕರಾವಳಿ ಕರ್ನಾಟಕದ ಪವಿತ್ರ ಸಂಪ್ರದಾಯವಾದ ದೈವಾರಾಧನೆಯನ್ನ ಅಪಹಾಸ್ಯ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತೆ ಮಾಡಿದ ರಣವೀರ್ ಸಿಂಗ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಹೌದು, ಕೋರ್ಟ್ ಆದೇಶದಂತೆ ಇದೀಗ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಸೆಕ್ಷನ್ 196, 299 ಮತ್ತು 302 ಅಡಿ ಕೇಸ್ ದಾಖಲಾಗಿದೆ. ಶೀಘ್ರದಲ್ಲೇ ರಣವೀರ್ ಸಿಂಗ್ಗೆ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಳ್ತಿದೆ ಎಂದು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ ಮಾಹಿತಿ ನೀಡಿದ್ದಾರೆ. ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರುದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ವೇದಿಕೆ ಮೇಲೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಟ ರಣವೀರ್ ಸಿಂಗ್ ದೈವಗಳ ಬಗ್ಗೆ ಅಪಹಾಸ್ಯ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆಂದು ದೂರುದಾರರು ಆರೋಪಿಸಿ ಪ್ರಕರಣ ದಾಖಲಿಸಲು ಮನವಿ ಮಾಡಿದ್ದು. ಇನ್ನು ಪೊಲೀಸರು ರಣವೀರ್ ಸಿಂಗ್ಗೆ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ದು, ಸ್ವತಃ ರಣವೀರ್ ಸಿಂಗ್ ಠಾಣೆಗೆ ಹಾಜರಾಗ್ತಾರಾ ಅಥವಾ ವಕೀಲರ ಮೊರೆ ಹೋಗ್ತಾರಾ ಎನ್ನುವುದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥದ್ದು ಸೆಕ್ಷನ್ಸ್ ಆಫ್ BNSS 3 ಸೆಕ್ಷನ್ಸ್ ಅದರಲ್ಲಿ ಸೇರಿಸಿದ್ದೀವಿ. ಈಗ ನ್ಯಾಯಾಲಯ ನಮ್ಮನ್ನು ಆದೇಶಿಸಿರುವುದರಿಂದ ಇಲ್ಲೇ ತನಿಖೆ ಮಾಡಬೇಕು. ಒಟ್ನಲ್ಲಿ ದೈವದ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಿದವರಿಗೆ ಏನ್ ಆಗತ್ತೆ ಅನ್ನೋದಕ್ಕೆ ರಣವೀರ್ ಸಿಂಗ್ ಉದಾಹರಣೆ. ಇನ್ನು ಈ ಆದೇಶ ಅನುಕರಣೆ ಮಾಡುವ ನೆಪದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ನಟರಿಗೆ ದೊಡ್ಡ ಎಚ್ಚರಿಕೆಯಾಗುವುದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.